ನಮಸ್ಕಾರ, ಕಲಾಸ್ ಹೋಮ್ ಕಿಚನಿಗೆ ಸ್ವಾಗತ. ಇವತ್ತು ನಾನು ಬೆಳಿಗ್ಗೆ ಟಿಫಿನಿಗೆ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಅವಲಕ್ಕಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಬೇಕಾದಂಥದ್ದು 3 ಹಿಡಿ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ 1 ಹಿಡಿ ಒಬ್ರಿಗೆ ಸಾಕಾಗುತ್ತೆ. ನಾವು ಮನೇಲಿ 3 ಜನ ಇರೋದ್ರಿಂದ 3 ಹಿಡಿ ಅವಲಕ್ಕಿ ತೊಗೋತಾ ಇದ್ದೀನಿ. ಇದು ಒಂದು ರೀತಿ ಲೆಕ್ಕ ಇದ್ದಂಗೆ ಅದು. ಅದನ್ನು ನೀಟಾಗಿ 2ರಿಂದ 3 ಸಲ ತೊಳ್ಕೊಬೇಕು. ತೊಳ್ಕೊಂಡು ಸ್ವಲ್ಪ ಹೊತ್ತು ನೆನೆ ಇಟ್ಟು ಆಮೇಲೆ ಅದು ಸ್ವಲ್ಪ ಮೆತ್ತಗಾಗಿದೆ ಅಂತ ಗೊತ್ತಾದ ತಕ್ಷಣ ಅದನ್ನು ತೆಗಿಬೇಕು. ಹಿಂಡಿ ಸ್ವಲ್ಪ ನೀರೆಲ್ಲ ತೆಗೆದು ಅದನ್ನು ತಕ್ಕೋಬೇಕು. ಈ ಕಡೆ ಗ್ಯಾಸ್ ಆನ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಅದಕ್ಕೆ 2ರಿಂದ 3 ಸ್ಪೂನು, ಪಾತ್ರೆ ಕಾಯ್ತಿದ್ದಂಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ, 2ರಿಂದ 3 ಸ್ಪೂನ್ ಶೇಂಗಾ ಬೀಜ ಹಾಕ್ಕೋಬೇಕು. ಶೇಂಗಾ ಬೀಜ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಏನು ಹೆಚ್ಚಿಟ್ಕೊಂಡಿದ್ದೆ, ಕರಿಬೇವಿನ ಸೊಪ್ಪು ಹಾಕಿ 5ರಿಂದ 6 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಬೇಕು. ಇದು ಮೇಯ್ನ್ ಅಂದರೆ ಅವಲಕ್ಕಿಯಲ್ಲಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಿ ಘಮ ಘಮ ವಾಸನೆ ಬಂದ ಮೇಲೆ ನೀವು ಈರುಳ್ಳಿ ಹಾಕಬೇಕು. ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತೆ. ಈರುಳ್ಳಿ ಏನಿದೆಯಲ್ಲ ಅದನ್ನೇನು ಭಾಳ ಹೊತ್ತು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ. ಸ್ವಲ್ಪ ಬೇಯ್ತಿದ್ದಂಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ 1 ಸ್ಪೂನ್ ಸಕ್ಕರೆ ಹಾಕ್ಕೋಬೇಕು. ಹಾಕ್ಕೊಂಡು ಫ್ರೈ ಮಾಡಿ ಈ ಕಡೆ ನೆನೆಸಿಟ್ಕೊಂಡಿದ್ದು ಅವಲಕ್ಕಿಗೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡಬೇಕು. ಆಮೇಲೆ ಈ ಒಗ್ಗರಣೆಗೆ ತೊಯ್ಸಿಟ್ಕೊಂಡಿದ್ದ ಅವಲಕ್ಕಿ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು. ನನ್ನ ತಮ್ಮ ಡಾಕ್ಟರ್ ದಯಾನಂದ್ ಅಂತ ಬೆಂಗಳೂರಲ್ಲಿರ್ತಾನೆ. ಅವನು ಕಲಕ ನೀವು ಧಾರವಾಡ ಸ್ಟೈಲಲ್ಲಿ ನನಗೆ ಅವಲಕ್ಕಿ ಮಾಡಿ ತೋರಿಸು ಅಂತ ಕೇಳಿದ್ದ. ಅದಕ್ಕೆ ಅವನಿಗೋಸ್ಕರ ಇವತ್ತು ಬೆಳಗ್ಗೆ ಟಿಫಿನ್ ಅವಲಕ್ಕಿ ಮಾಡಿದ್ದೀನಿ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಇದು ಈಸಿ, ಅವಲಕ್ಕಿ ಬೇಗ ಆಗೋವಂಥ ತಿಂಡಿ. ಅರ್ಜೆಂಟ್ ಇದ್ದಾಗ ಪಟ್ಟಂತ ಮಾಡ್ಬೋದು ಇದನ್ನು. ಇದ್ರ ಜೊತೆಗೆ ಚಿಪ್ಸು, ಏನಾದರೂ ಒಂದು ಸ್ವೀಟ್ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್ ನೀವು. ಥ್ಯಾಂಕ್ಸ್ ಫಾರ್ ವಾಚಿಂಗ್.